ಥ್ರೆಡ್ ಪೈಪಿಂಗ್ ಯಾವ ಬ್ಲೌಸಿಗೆ ನೋಡಿದ್ರು ಥ್ರೆಡ್ ಪೈಪಿಂಗ್ ಹಾಕಿ ಅಂತ ಹೇಳ್ತಾರೆ. ಟ್ರೆಂಡ್ಗೆ ತಕ್ಕಂತೆ ನಾವು ಕೂಡ ಬದಲಾವಣೆನ ಮಾಡ್ಕೋಬೇಕಲ್ವಾ. ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ಹಾಕಿ ಬ್ಲೌಸನ್ನು ನೀಟ್ ಫಿನಿಶಿಂಗ್ ಆಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಯ್, ನಮಸ್ಕಾರ ಎಲ್ಲರಿಗೂ. ವಸುಮಹಿ ಕ್ರಿಯೇಷನ್ಗೆ ಸ್ವಾಗತ. ಕಸ್ಟಮರ್ ಕೊಟ್ಟಿರೋವಂಥ ಕ್ಲಾತ್ ತುಂಬ ದೊಡ್ಡದಾಗಿರೋದ್ರಿಂದ ನಮ್ಮ ಕೆಲಸ ಕೂಡ ತುಂಬ ಸುಲಭ. ಸೊ ಮೊದಲಿಗೆ ಡಬಲ್ ಫೋಲ್ಡನ್ನು ಕ್ಲಾತ್ ಹಾಕ್ಕೊಳ್ಳಿ. ಈ ರೀತಿ ಡಬಲ್ ಫೋಲ್ಡನ್ನು ಹಾಕಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಒಂದು ಅರ್ಧ ಇಂಚಷ್ಟು ಸುತ್ತು ಗ್ಯಾಪ್ ಇರೋ ಥರ ಕ್ಲಾತನ್ನು ಬಿಟ್ಕೊಂಡು ಕಟ್ ಮಾಡಬೇಕು. ನೀವೇನಾದರೂ ಹೊಸದಾಗಿ ಟೈಲರಿಂಗ್ನ ಕಲಿತಾ ಇದ್ದರೆ, ಈಗಾಗಲೇ ಸ್ಟಿಚಿಂಗ್ ಕೂಡ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗೆ ಕೂಡ ಖಂಡಿತ ಉಪಯೋಗವಾಗುತ್ತೆ. ಕಟ್ ಮಾಡಿರೋವಂಥ ಲೈನಿಂಗ್ ಕ್ಲಾತನ್ನು ಮೇನ್ ಕ್ಲಾತ್ ಮೇಲೆ ಹಾಕೋಬಿಟ್ಟು ಸುತ್ತು ಅರ್ಧ ಇಂಚು ಇರೋವಷ್ಟು ಗ್ಯಾಪನ್ನು ಬಿಟ್ಬಿಟ್ಟು ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ. ಸೊ ಎಲ್ಲಿ ಗ್ಯಾಪ್ ಬರುತ್ತೋ ನೋಡಿಕೊಂಡು ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕ್ಲಾತನ್ನು ಕಟ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಈ ರೀತಿ ಗುಂಡ್ಪಿನನ್ನು ಹಾಕೋಬಿಡಿ. ಒಂದು 2 ಕಡೆ 3 ಕಡೆ ಗುಂಡ್ಪಿನನ್ನು ಹಾಕ್ಕೊಳ್ಳೋದ್ರಿಂದ ಕ್ಲಾತ್ ಯಾವ ಕಡೆನೂ ಜಾರೋದಿಲ್ಲ. ಒಂದು ಸೂಜಿ ದಾರದಿಂದ ಶುರುವಾಗುವಂಥ ನಮ್ಮ ಪ್ರಯಾಣನ ಒಂದು ದಿನ ನಮ್ಮ ಕನಸನ್ನು ನನಸು ಮಾಡೋ ಕಡೆಗೆ ಕರೆದೊಯ್ಯುತ್ತೆ. ಈ ರೀತಿ ಸುತ್ತು ಗ್ಯಾಪನ್ನು ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಸೊ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ದಾಯಿತು. ಒಂದು ಗುಂಡ್ಪಿನನ್ನು ಹಾಗೆ ಇಡಿ, ಎಲ್ಲೂ ಹೋಗ್ದಂಗೆ ಕ್ಲಾತ್ ಅಲ್ಲೇ ಇರುತ್ತೆ. ಹಾಗೆಯೇ ಫ್ರಂಟ್ ಪಾರ್ಟ್ 2 ಭಾಗ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಡಬಲ್ ಫೋಲ್ಡಲ್ಲಿ ಕಟ್ ಮಾಡಿರೋದ್ರಿಂದ ಫ್ರಂಟ್ ಪಾರ್ಟು 2 ಭಾಗ ಕೂಡ ಬರುತ್ತೆ. ಸೊ ಕ್ಲೋಸ್ ಇರೋ ಕಡೆಗೆ ಬ್ಯಾಕ್ ಪಾರ್ಟನ್ನು ಹಾಕೋಬೇಕು. ಫ್ರಂಟ್ ಪಾರ್ಟು ಇಲ್ಲಿ ಕ್ಲೋಸ್ ಇರೋ ಕಡೆಗೆ ಬಂದಿದೆ. ಸೊ ಸೆಂಟ್ರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಕ್ಲಾತು. ಫ್ರಂಟ್ ಪಾರ್ಟು ಆಗೋಯ್ತು. ಇವಾಗ ಸ್ಲೀವ್ಸು ಬಟ್ಟೆ ಜಾಸ್ತಿ ಇರೋದ್ರಿಂದ ನಮಗೆ ಪೀಸ್ ಕೂಡ ಜಾಸ್ತಿ ಬೀಳೋದಿಲ್ಲ. ಯಾವತ್ತೂ ಬಟ್ಟೆನ ಲೆಂತಲ್ಲಿ ಹಾಕಿ, ಈ ಎಡ್ಜ್ ಏನಿರುತ್ತಲ್ಲ ಕ್ಲಾತದು ಎಡ್ಜ್ ದಪ್ಪ ಇರುತ್ತಲ್ವ ಅದು ಸ್ಟ್ರೈಟಾಗಿ ಬರಬೇಕು, ಅಡ್ಡ ಪೀಸ್ ಬರಬಾರ್ದು. ಅದನ್ನು ಉದ್ದ ಪೀಸ್ ಅಂತಲೂ ಕರೀತಾರೆ. ಸ್ಟ್ರೈಟಾಗಿ ಕ್ಲಾತ್ ಹಾಕ್ಕೊಳ್ಳೋದ್ರಿಂದ ಬಟ್ಟೆ ನೀಟಾಗಿ ಕೂತ್ಕೊಳ್ಳುತ್ತೆ. ಫ್ಲವರ್ಸು ಡಿಸೈನ್ಸು ಏನಾದರೂ ಅಡ್ಡ ಬಂದಿದ್ದರೆ ಸೊ ಅವಾಗೇನು ಮಾಡೋಕ್ಕೂ ಆಗೋದಿಲ್ಲ, ಅಡ್ಡ ಪೀಸೇ ಹಾಕ್ಕೋಬೇಕಾಗುತ್ತೆ. ಸ್ಲೀವ್ಸ್ ಪಾರ್ಟು ಕಟ್ ಮಾಡ್ಕೊಂಡಿದ್ದಾಯಿತು. ಮೇಲಿರುವಂಥ ಎಕ್ಸಸ್ ಪೀಸು ಸೈಡ್ ಜಾಯ್ನಿಂಗ್ಗೆ ಯೂಸ್ ಆಗುತ್ತೆ ಅಕಸ್ಮಾತ್ ಪೀಸ್ ಇಲ್ಲದೇ ಇದ್ದರೆ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಕ್ರಾಸ್ ಬೆಲ್ಟ್ಗೆ ಈ ರೀತಿ ಕ್ಲಾತ್ ಫೋಲ್ಡ್ ಮಾಡ್ಕೊಬಿಟ್ಟು ಡಬಲ್ ಫೋಲ್ಡಲ್ಲಿ ಮೇಲೆ ಲೈನಿಂಗ್ ಕ್ಲಾತನ್ನು ಕಟ್ ಮಾಡಿದ್ವಲ್ಲ ಅದನ್ನು ಇಟ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಲಾತ್ ಜಾಸ್ತಿ ಇದ್ದರೆ ಇಷ್ಟೇ ತೊಗೋಬೇಕು, ಇಲ್ಲಾಂದರೆ ಒಂದು ಸ್ವಲ್ಪ ಸುತ್ತು ಅರ್ಧ ಇಂಚಿರೋಷ್ಟು ತೊಗೊಂಡ್ರೂ ಆಯಿತು. ಸೊ ಇವಾಗ ಲೈನಿಂಗ್ ಕ್ಲಾತು ಮೇನ್ ಕ್ಲಾತು 2 ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಸ್ಟಿಚಿಂಗ್ ಕಡೆಗೆ ಹೋಗೋಣ. ಮೊದಲಿಗೆ ಬ್ಯಾಕ್ ಪಾರ್ಟಲ್ಲಿ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. ರೆಡಿ ಮಾಡಿರೋವಂಥ ಥ್ರೆಡ್ ಪೈಪಿಂಗು ಅಥವಾ ನಿಮಗೆ ರೆಡಿ ಮಾಡೋಕ್ಕೆ ಬರಲ್ಲ ಅಂದರೆ ನಾನು ವಿಡಿಯೋದಲ್ಲಿ ರೆಡಿ ಮಾಡಿದ್ದೇನೆ. ಸೊ ಅದನ್ನು ನೋಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಇಲ್ಲಾಂದರೆ ರೆಡಿಮೇಡ್ ಥ್ರೆಡ್ ಪೈಪಿಂಗನ್ನು ತೊಗೊಬಿಟ್ಟು ಈ ರೀತಿ ನಿಧಾನಕ್ಕೆ ಎಡ್ಜಲ್ಲಿ ಈ ಥರ ಕಚ್ಚನ್ನು ಕೊಟ್ಬಿಟ್ಟು ಟರ್ನ್ ಆಗೋದಕ್ಕೋಸ್ಕರ ಈ ರೀತಿ ಸ್ವಲ್ಪ ನ್ಯಾಚನ್ನು ಹಾಕೋಬಿಟ್ಟು ಸ್ಟ್ರೈಟಾಗಿ ಸ್ಟಿಚ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದು ಈಕ್ವಲ್ ಆಗಿರೋದ್ರಿಂದ ಎಲ್ಲೂ ಹೆಚ್ಚು ಕಡಿಮೆ ಬರೋದಿಲ್ಲ. ಕರೆಕ್ಟಾಗಿ ಆ ಥ್ರೆಡ್ ಪೈಪಿಂಗ್ ಎಡ್ಜಲ್ಲೇ ನೀಟಾಗಿ ಸ್ಟಿಚ್ ಮಾಡ್ಕೊತ ಬಂದುಬಿಟ್ರೆ ನೀಟಾಗಿ ಈಕ್ವಲ್ ಆಗಿ ಬರುತ್ತೆ, ಎಲ್ಲೂ ಏರ್ಪೇರುಗಳು ಬರೋದಿಲ್ಲ. ಸೊ ಇವಾಗ ಮೇಲ್ಗಡೆ ಅದೇ ರೀತಿ ಕೆಳಗಡೆ ಮೇನ್ ಪಾರ್ಟ್ ಮೇಲೆ ಥ್ರೆಡ್ ಪೈಪಿಂಗ್ ಕ್ಲಾತನ್ನು ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೇನೆ. ಇವಾಗ ಮೇನ್ ಕ್ಲಾತ್ಗೆ ಈ ರೀತಿ ಅಪೋಸಿಟಲ್ಲಿ ಇಡಬೇಕು. ನಾವೇನು ಥ್ರೆಡ್ ಪೈಪಿಂಗನ್ನು ಲೈನಿಂಗಿಗೆ ಅಟ್ಯಾಚ್ ಮಾಡಿದ್ದೀವಲ್ವ ಅದನ್ನು ಈ ರೀತಿ ಇಟ್ಬಿಟ್ಟು ಕೆಳಕ್ಕೆ ಮೇಲ್ಗಡೆ ಪ್ಲೈನ್ ಇರಬೇಕು. ನಾವು ಹೊಲ್ದಿರುವಂಥ ಥ್ರೆಡ್ ಪೈಪಿಂಗನ್ನು ಕೆಳಗಡೆ ಈ ರೀತಿ ಬೋಲ್ ಹಾಕಬೇಕು. ಈ ರೀತಿ ಹಾಕೋಬಿಟ್ಟು ಗುಂಡ್ಪಿನನ್ನು ಹಾಕ್ಕೊಳ್ಳಿ. ಗುಂಡ್ಪಿನ ಹಾಕ್ಕೊಂಡ್ರೆ ನೀಟಾಗಿರುತ್ತೆ, ಎಲ್ಲೂ ಜಾರೋದಿಲ್ಲ, ಹೊಲಿಯೋದಕ್ಕೂ ಬೇಗ ಆಗುತ್ತೆ. ಈ ರೀತಿ ಒಂದು 3-4 ಕಡೆ ಗುಂಡ್ಪಿನನ್ನು ಹಾಕ್ಕೊಂಡು ನಾವೇನು ಸ್ಟಿಚ್ ಮಾಡಿದ್ವಲ್ಲ ಅದೇ ಸ್ಟಿಚ್ ಮೇಲೇ ಸ್ಟಿಚ್ ಮಾಡ್ಕೊತ ಬನ್ನಿ. ತುಂಬ ಈಸಿ ಕೂಡ, ಹಾಗೆ ಬೇಗ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಈ ಥ್ರೆಡ್ ಪೈಪಿಂಗ್. ಅದೇ ಥರ ಮೇಲ್ಗಡೆ ನೀಟಾಗಿ ಎಳ್ಕೊಂಡು ಕ್ಲಾತನ್ನು ಎಲ್ಲೂ ಒಳಗಡೆ ಲೂಸ್ ಬಿಡಬೇಡಿ. ಆಲ್ರೆಡಿ ಗುಂಡು ಪಿನ್ ಹಾಕಿರೋದ್ರಿಂದ ನೀಟಾಗಿ ಬಂದಿರುತ್ತೆ. ಆದರೂ ಕೈಯಲ್ಲಿ ಈ ರೀತಿ ನೀಟಾಗಿ ಅಂದ್ಕೊತ
ಸ್ಟಿಚ್ ಮೇಲೇ ಸ್ಟಿಚ್ ಮಾಡ್ಕೊಬನ್ನಿ. ಎಲ್ಲೂ ಆ ಕಡೆ ಈ ಕಡೆ ಹೋಗ್ದಿರ. ಆಲ್ರೆಡಿ ಒಂದು ಸ್ಟಿಚ್ ಮಾಡಿದ್ದೀವಲ್ಲ, ಅದು ಆಗಲೇ ಗುರ್ತಿರುತ್ತೆ, ಅದರ ಥ್ರೆಡ್ ಬಂದಿರುತ್ತಲ್ವ, ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಂಡು ಹೋದರೆ ಆಗೋಯ್ತು. ಏನು ಜಾಸ್ತಿ ಕಷ್ಟ ಏನಾಗಲ್ಲ. ಸೊ ಇವಾಗ ಸ್ಟಿಚ್ ಮಾಡಿದ್ದಾದಮೇಲೆ ನೆಕ್ಕನ್ನ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿಬಿಟ್ಟು ಸ್ವಲ್ಪ ಈ ರೀತಿ ಕ್ರಾಸಾಗಿ ಕಚ್ಚನ್ನು ಹಾಕ್ಕೊಳ್ಳಿ. ಟರ್ನ್ ಆಗೋದಕ್ಕೆ ಈಸಿ ಆಗುತ್ತೆ, ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಮಧ್ಯ ಏನು ಕ್ಲಾತ್ ಗ್ಯಾಪ್ ಇರುತ್ತಲ್ವ, ಆ ಮಧ್ಯದಲ್ಲಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಈ ರೀತಿ ಟರ್ನ್ ಮಾಡಿಕೊಂಡ್ರೆ ಕೆಳಗಡೆನೂ ಮೇಲ್ಗಡೆ ಎರಡು ಕಡೆನೂ ಥ್ರೆಡ್ ಪೈಪಿಂಗು ರೆಡಿ ಆಗುತ್ತೆ. ಸೊ ಕೆಳಗಡೆ ಕೂಡ ನಾವು ಫೋಲ್ಡಿಂಗ್ ಮಾಡಿ ಹೊಲಿಯೋ ಕೆಲಸ ಇಲ್ಲ. ಹಾಗೆ ಕೆಳಗಡೆ ಫೋಲ್ಡ್ ಮಾಡಿ ಹೊಲಿದಾಗ ಹೆಮ್ಮಿಂಗ್ ಮಾಡಬೇಕು, ಇಲ್ಲ ಅಂದರೆ ಸ್ಟಿಚ್ ಮಾಡಿದ್ರೆ ಅಷ್ಟು ನೀಟ್ ಫಿನಿಶಿಂಗಾಗಿ ಕಾಣೋದಿಲ್ಲ. ಈ ರೀತಿ ಬೆರಳಲ್ಲೆಲ್ಲ ನೀಟಾಗಿ ಅಂದ್ಕೊಂಡು ಹಾಗೆ ಐರನ್ ಕೂಡ ಮಾಡ್ಕೊಳ್ಳಿ. ಮೇಲ್ಗಡೆ ಕೆಳಗಡೆ ಎರಡು ಕಡೆನೂ ಒಂದು ಟೆನ್ಷನ್ನಷ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸೊ ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಮೇಲ್ಗಡೆ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹಾಗೆ ಮೇಲೆ ನೆಕ್ಕಿಗೂ ಕೆಳಗಡೆ ಹಾಕಿದ ನಂತರ ಸುತ್ತು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸೊ ವಿಡಿಯೋದಲ್ಲಿ ನೋಡಿಸ್ತಾ ಇರೋ ಥರ ಟರ್ನ್ ಆದಮೇಲೆ ಮೇಲ್ಗಡೆ ಒಂದು ಸ್ಟಿಚ್ ಆದಮೇಲೆ ಈ ರೀತಿ ಸುತ್ತು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಆಮೇಲೆ ಬ್ಯಾಕ್ ಪಾರ್ಟನ್ನು ಈ ರೀತಿ ಸೆಂಟ್ರಲ್ಲಿ ಫೋಲ್ಡ್ ಮಾಡಿಬಿಟ್ಟು ಹಿಂದ್ಗಡೆ ಡಾಟ್ ಪಾಯಿಂಟನ್ನು ನಾವು ಹಾಕಿಲ್ಲ ಅಲ್ವಾ. ಸೊ ಯಾವ ರೀತಿ ಅಂದರೆ, ನಾವೇನು 1.5 ಇಂಚಷ್ಟು ಎಕ್ಸ್ಟ್ರಾ ಸ್ಟಿಚ್ಗೋಸ್ಕರ ಬಿಟ್ಟಿದ್ವಲ್ಲ, ಅಲ್ಲಿಗೆ ಮಾರ್ಕ್ ಹಾಕೋಬಿಟ್ಟು ಅಲ್ಲಿಂದ ಈ ರೀತಿ ಸೆಂಟ್ರ್ ಫೋಲ್ಡ್ ಮಾಡಿದ್ರೆ ಅಲ್ಲೊಂದು ಮಾರ್ಕ್ ಸಿಗುತ್ತೆ, ಸೆಂಟರ್ ಮಾರ್ಕು. ಈ ರೀತಿ 3.5 ಒಟ್ಟು ಡೀಪ್ ನೆಕ್ ಎಷ್ಟಿರುತ್ತೋ ಅದಕ್ಕಿಂತ ಕೆಳಗಿರಬೇಕು ಡಾಟ್ ಪಾಯಿಂಟ್ಸು. 3.5 ತೊಗೊಳ್ಳಿ ಸಾಕು. ತುಂಬ ಡೀಪ್ ಇದ್ದರೆ 2.5 ಅಷ್ಟೇ. ಇದು ಡೀಪ್ ಕಡಿಮೆ ಇರೋದ್ರಿಂದ ನಾನು 3.5ವರೆಗೂ ತೊಗೊಂಡಿದ್ದೀನಿ. ಇದೇನಷ್ಟು ಇಷ್ಟೇ ತೊಗೋಬೇಕಂತಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ನೋಡಿಕೊಂಡು ತೊಗೊಳ್ಳಿ. ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್. ಸೇಮ್ ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ನಾವು ಮಾರ್ಕ್ ಹಾಕಿರೋ ಕಡೆಗೆ ಈ ರೀತಿ ಥ್ರೆಡ್ ಪೈಪಿಂಗನ್ನು ಇಟ್ಕೊಬಿಟ್ಟು ಸ್ಟಿಚ್ ಮಾಡಿಕೊಂಡು, ಆಮೇಲೆ ಅದು ನಾವು ಸ್ಟಿಚ್ ಮಾಡಿರೋದು ಲೆವೆಲ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಆನಂತರ ಈ ರೀತಿ ರಿವರ್ಸ್ ಹಾಕೋಬಿಟ್ಟು ನಾವು ಸ್ಟಿಚ್ ಮಾಡಿರೋ ಪಾರ್ಟು ಕೆಳಗಿರಬೇಕು, ಸ್ಟಿಚ್ ಮಾಡಬೇಕಾಗಿರೋ ಪಾರ್ಟು ಮೇಲ್ಗಡೆ ಕಾಣಿಸ್ತಾ ಇರಬೇಕು. ಸೊ ಈ ರೀತಿ ಮೇಲ್ಗಡೆನೇ ಸ್ಟಿಚ್ ಮಾಡಿಕೊಂಡು ಸ್ವಲ್ಪ ಕ್ರಾಸಾಗಿ ಕಚ್ಚನ್ನು ಕೊಟ್ಟು ಗುಂಪಿನನ್ನೆಲ್ಲ ತೆಗೆದುಬಿಟ್ಟು ಮತ್ತು ಈ ರೀತಿ ರಿವರ್ಸ್ ಮಾಡಿಕೊಂಡು ಬೆರಳಲ್ಲಿ ಈ ಥರ ನೀಟಾಗಿ ಗೆರೆನ ಇಳ್ಕೊಳ್ಳಿ. ಆಮೇಲೆ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕಿ. ಕ್ರಾಸ್ ಬೆಲ್ಟು ಸ್ಲೀವ್ಸ್ ಅಟ್ಯಾಚು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಕಲಿಯುವ ವಯಸ್ಸಿಗೆ ಮಿತಿ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್, ಶೇರ್, ಕಾಮೆಂಟ್, ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.